ನಮಸ್ತೆ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಸ್ನೇಹಿತರೆ ಇವತ್ತು ನಿಮಗೋಸ್ಕರ ಒಂದು ಉತ್ತಮ ಬಜೆಟ್ನ ಹೌಸನ್ನು ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿಯವರು ತೊಗೊಂಬಂದಿದ್ದಾರೆ. ಕಂಪ್ಲೀಟ್ ಹೋಮ್ ಟೂರ್ ಕೊಡ್ತೀವಿ, ಹಾಗೂ ಇದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡೋದಕ್ಕೋಸ್ಕರ ಈ ಕಂಪನಿಯ ಓನರ್ ಆಗಿರುವಂಥ ವಿಜಯ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ನಾವು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಮನೋಜ್ ಅವರೇ. ನಮಸ್ಕಾರ ಕನ್ನಡಕೋರ ವೀಕ್ಷಕರೇ. ಇವಾಗ ಮೊನ್ನೆ ಗೃಹ ಪ್ರವೇಶ ಆಗಿರೋದ್ರಿಂದ ಇನ್ನು ಚಪ್ರ ಹಂಗೆ ಇದೆ, ಬಿಚ್ಚಿಲ್ಲ. ಓಕೆ, ಇದೇನಂದ್ರೆ ಜಸ್ಟ್ ಸಿಂಪಲ್ ಆಗಿ ಮಾಡಿರೋದು. ಇಲ್ಲಿ ಒಂದು ಲೆಫ್ಟ್ ಸೈಡ್ CNC ಕಟಿಂಗ್ ಬಂದಿದೆ, ಇದಲ್ವಾ? ಸ್ವಲ್ಪ ಎಲಿವೇಶನ್ ರಿಚ್ ಲುಕ್ ಬರ್ಲಿ ಅಂತ. ಮೆಟಲ್ ಸರ್ ಅದು? ಎಸ್ ಸರ್, ಮೆಟಲ್ ಅಲ್ಲಿ CNC ಕಟಿಂಗ್ ಅಲ್ಲಿ ಮಾಡಿರೋ ಡಿಸೈನ್. ಓಕೆ. ಸೊ ಇಲ್ಲಿ ಸೆಂಟರ್ ಅಲ್ಲಿ ಸ್ವಲ್ಪ ವೆಂಟಿಲೇಷನ್ ಇರ್ಲಿ ಅಂತ ಜಸ್ಟ್ ಗ್ರಿಲ್ ಓಪನಿಂಗ್ ಕೊಟ್ಟಿರೋದು. ಇಲ್ಲಿ ರೆಗ್ಯುಲರ್ ಆಗಿ ಇವಾಗ ಪ್ಲಾಂಟರ್ ಬ್ಲಾಕ್ಸ್ ಕೊಡ್ತಾ ಇದೀವಿ. ಸೊ ಆತರ ಪ್ಲಾಂಟರ್ ಬಾಕ್ಸ್ ಆಗಿದೆ. ಸೊ ಎಲ್ಲ ಕಡೆ ಪ್ಲಾಂಟರ್ ಬಾಕ್ಸ್ ಆಗ್ತಾ ಇದ್ದೀರಾ? ಸ್ವಲ್ಪ ಕ್ಲೀನಿಂಗ್ ಬ್ಯಾಲೆನ್ಸ್ ಇದೆ. ಸೊ ಇದು ಚೇಂಬರ್ ಏನಿದು ಸರ್? ಇದು ನಮಗೆ ಡ್ರೈನೇಜ್ ಕನೆಕ್ಷನ್ ಗೊತ್ತಲ್ಲ, ಓಕೆ, ಸಿವೇಜ್ ಚೇಂಬರ್ ಅಲ್ವಾ? ಸೊ ಇದು ರ್ಯಾಂಪ್ ತುಂಬಾ ಇದಾಗಿ ಮಾಡಿದ್ರೆ, ಸ್ಲೈಂಟ್ ಆಗಿ ಮಾಡಿದಿರಲ್ಲ? ಎಸ್ ಸರ್, ಇದೊಂದು 2.5 ಅಡಿ ಬರೋದ್ರಿಂದ ಆಕ್ಚುಲಿ ಇನ್ನೂ ಡೆವಲಪ್ ಆಗ್ತಾ ಇರೋ ಸೈಟ್. ಆಲ್ಮೋಸ್ಟ್ 2 ಅಡಿ ಬಂದಿದೆ. ಸೊ ಹಿಂಗಾಗಿ ಸ್ಲೋಪ್ ಜಾಸ್ತಿ ಬಂದಿದೆ, ತುಂಬಾ ಜಾಸ್ತಿ ಬಂದಿದೆ. ಎಸ್ ಸರ್. ಇಲ್ಲಿ ಆಮೇಲೆ ಗೇಟ್ ನಮ್ದು 5 ಅಡಿ ರೆಗ್ಯುಲರ್ ಆಗಿ ಬಂದಿರುತ್ತೆ. 2 ಗೇಟ್ ಕೊಟ್ಟಿದೀವಿ. 2 ಗೇಟ್ ಕೊಟ್ಟಿರ್ತೀರ? ಎಸ್ ಸರ್, ಒಂದು ಕಾರ್ಗೆ ಎಂಟ್ರಿ ಆಗಕ್ಕೆ, ಒಂದು ನಾವು ರೆಗ್ಯುಲರ್ ಯೂಸೇಜ್ MS ಇಂದ ಮಾಡಿರೋದು ಇದು. ಎಸ್ ಸರ್. ಓಕೆ ಸರ್, ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡೋಣ. ನೀವು ಇದು ಸಪೋರ್ಟ್ ಸರ್? ಇದು ಇಲ್ಲೊಂದು ಪಿಲ್ಲರ್ ಈ ಗೇಟ್ ನ ಸಪೋರ್ಟಿಗೆ ಅಂತ ತಗೊಂಡಿರೋದು. ಓಕೆ, ಹಾಗೆ ಕಂಟಿನ್ಯೂ ಮಾಡಿ ಸರ್. ಸೇಮ್ ಇಲ್ಲಿ ಆಲ್ಮೋಸ್ಟ್ ಆಲ್ ನಮಗೆ 14 by 30 ಫೀಟ್ ವರೆಗೂ, ಅಂದ್ರೆ ಆಲ್ಮೋಸ್ಟ್ 26 ಫೀಟ್ ವರೆಗೂ ನಮಗೆ ಪಾರ್ಕಿಂಗ್ ಜಾಗ ಸಿಗ್ತಾ ಇದೆ ಸರ್. ಇದು ಟೈಲ್ಸ್ ರೆಗ್ಯುಲರ್ ಆಗಿ 1x1 ಟೈಲು. ಎಷ್ಟಾಗುತ್ತೆ ಸರ್ ಇದು? ಸರ್ ಇದು ಮೀಡಿಯಂ ಪ್ಯಾಕೇಜ್ ಆಗಿರೋದ್ರಿಂದ 35 ರೂಪಾಯಿಗೆ ಬಂದಿರೋದು. ಇದು 35 ರೂಪಾಯಿ ಆಗುತ್ತೆ. ಕಾರ್ಪೆಂಟ್ರಿ ವರ್ಕ್ ನಡೀತಾ ಇದೆ. ಇವಾಗ ಇಂಟೀರಿಯರ್ ವರ್ಕ್ ನಡೀತಾ ಇದೆ. ಇಲ್ಲಿ ಸಂಪ್ ಬಂದಿದೆ. ಸೊ ಎಷ್ಟು ಲೀಟರ್ ಕೆಪಾಸಿಟಿ ಇದೆ ಸರ್? ಇದು ಆಲ್ಮೋಸ್ಟ್ 8000 ಲೀಟರ್ ಕೆಪಾಸಿಟಿ ಇದೆ. ಓಕೆ, ಎಡ್ಜ್ ಹಾಕ್ಬಿಡಿ, ಎಡ್ಜ್ ಬೈಂಡಿಂಗ್. ಇಲ್ಲಿ ಎಲಿವೇಶನ್ ಕ್ಲಾಡಿಂಗ್ ಮಾಡಿದೆ. ಇದು ಮೀಡಿಯಂ ಪ್ಯಾಕೇಜ್ ಆಗಿರೋದ್ರಿಂದ ಇದು 35 ರೂಪೀಸ್ ಸ್ಟೈಲ್. ಇದು 35 ರೂಪೀಸ್. ಸರ್ ವಿಂಡೋಸ್ ಎಲ್ಲ ಯಾವ್ದಿದೆ ಸರ್? ಅಲ್ಯೂಮಿನಿಯಂ ಅಗ್ರಿಮೆಂಟ್ ಅಲ್ಲಿ ಇತ್ತು. ಆಮೇಲೆ ಅಪ್ಗ್ರೇಡ್ ಮಾಡ್ಕೊಂಡು ಅವ್ರು UPVC ವಿಂಡೋಸ್ ಮಾಡಿದ್ರು. UPVC ವಿಂಡೋಸ್ ಮಾಡಿದ್ದಾರೆ. ಓಕೆ ಸರ್, ಹಾಗೆ ಕಂಟಿನ್ಯೂ ಮಾಡೋಣ. ಇಲ್ಲಿಂದ ಮುಂದಕ್ಕೆ ಬಂದ್ರೆ ಓನರ್ ಮನೆ ಕೆಳಗಡೆ ಇದೆ ಅಂತ ಹೇಳಿದ್ವಲ್ಲ, ಸೇಮ್ ಅದೇ ತರ ಬರುತ್ತೆ. ಇಲ್ಲಿ ವೆಸ್ಟ್ ಫೇಸಿಂಗ್ ಆಗಿರೋದ್ರಿಂದ ನಾರ್ತ್ ಈಸ್ಟ್ ಎಂಟ್ರಿ ಬೇಕಾಗಿತ್ತು. ಸ್ವಲ್ಪ ಇವ್ರ ಮನೆ ಡೋರ್ ಹಿಂಭಾಗದಲ್ಲಿ ಬಂದಿದೆ. ಸರ್ ಇಲ್ಲಿ ಹಾಕಿರೋ ಗ್ರಾನೈಟ್ ಎಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಯಾವ್ದು ಗ್ರಾನೈಟ್ ಏನ್ ಕತೆ? ಸರ್ ಈಗ ಆಕ್ಚುಲ್ ಆಗಿ ಇದು ಚಿತ್ತೂರ್ ಪಿಂಕ್ ಅಂತ ಬರುತ್ತೆ. ಇದು ಕೆಳಗಡೆ ಮೇಲ್ಗಡೆ ಸರ್ ಇಲ್ಲಿ ಹಾಕಿರೋದು. ಓಕೆ, ಇದು ಬಂದು ಬ್ಲಾಕ್ ಪರ್ಲ್ ಅಂತ ಬರುತ್ತೆ. ಬ್ಲಾಕ್ ಪರ್ಲ್ ಅಂತ. ಸರ್ ಎಷ್ಟು ರೇಟ್ ಎಷ್ಟಾಗುತ್ತೆ ಇದು ಮತ್ತೆ ಇದು? ಸರ್ ಇದು ಆಲ್ಮೋಸ್ಟ್ ಆಲ್ 80 ರೂಪೀಸ್ ಆಗಿದೆ. ಕೆಳಗಡೆ ಅದಲ್ವಾ? ಓಕೆ, ಇದು 70-75 ರೂಪೀಸ್ ವರ್ಗೂ. 70-75 ರೂಪೀಸ್ ಅಪ್ ಟು 7 ಫೀಟ್ ಹಾಕ್ಬಿಟ್ಟಿದ್ದೀರಾ? ಓಕೆ. ಸೊ ಈ ತರ ಇದೆಲ್ಲ ಕೊಟ್ಟಿದ್ದೀರಾ, ಗ್ರೂವಿಂಗ್ ಎಲ್ಲ ಮಾಡಿಸ್ಬಿಟ್ಟಿದ್ದೀರಾ? ತುಂಬಾ ಚೆನ್ನಾಗಿ ರಿಚ್ ಲುಕ್ ಬರ್ಲಿ ಅನ್ನೋ ಉದ್ದೇಶಕ್ಕೆ. ಸರ್ ಇದು UPVC ವಿಂಡೋನೇನಾ? ಎಸ್ ಸರ್, ಇದು UPVC ವಿಂಡೋಸ್. ಅಂದ್ರೆ ಅಲ್ಯೂಮಿನಿಯಂ ಅಗ್ರಿಮೆಂಟ್ ಆಗಿದ್ದು. ಸೊ ಅವ್ರು ಎಕ್ಸ್ಟ್ರಾ ಬೇರ್ ಮಾಡ್ಬಿಟ್ಟು UPVC ವಿಂಡೋಸ್ ಗೆ ಸ್ವಿಚ್ ಆಗಿರೋದು. ಜೊತೆಲಿ ಒನ್ ಸೈಡೆಡ್ ಗ್ಲಾಸ್ ಹಾಕಿದ್ದೀರಾ? ಮಿರರ್ ಗ್ಲಾಸ್, ಒನ್ ವೇ ಗ್ಲಾಸ್ ಇದೆ. ಒನ್ ವೇ ಗ್ಲಾಸ್ ಹಾಕಿದ್ದೀರಾ? ಓಕೆ, ಕಂಟಿನ್ಯೂ ಮಾಡೋಣ ಸರ್. ಒಳಗಡೆ ಹೋಗೋಣ. ಹಂಗೆ ಬಂದ್ರೆ ಇಲ್ಲಿ ರೆಗ್ಯುಲರ್ ಆಗಿರೋ ತರ ನಮ್ದು ಮೇನ್ ಡೋರ್ ಟೀಕ್ ವುಡ್ ಇದೆ. ಟೀಕ್ ವುಡ್ ಡೋರ್ ಇದು? ಎಸ್ ಸರ್. ಓಕೆ, ಯಾವ ಟೀಕ್ ವುಡ್ ಸರ್ ಇದು? ಸರ್ ಇದು ರೆಡಿಮೇಡ್ ಟೀಕ್ ವುಡ್. ಇಲ್ಲಿ ಬಂದಿರೋದು ನಾವು ಕರ್ಕೊಂಡು ಹೋಗಿ ತೋರಿಸ್ತೀವಿ ಅವ್ರಿಗೆ. ಸೊ ಬಜೆಟ್ ಕೊಟ್ಟಿರ್ತೀವಿ. ಸೊ ಸೆಲೆಕ್ಷನ್ ಮೇಲ್ಗಡೆ ಡಿಪೆಂಡೆಂಟ್ ಆಗಿರೋದ್ರಿಂದ ಓಕೆ ಅವ್ರ ಮೇಲೆ ಕೊಟ್ಟಿರ್ತೀವಿ. ಸರ್ ಇದು ಹಾಲ್ ಎಷ್ಟು ದೊಡ್ಡದಾಗಿದೆ? ಸರ್ ಇದು ಆಲ್ಮೋಸ್ಟ್ 13 by 15 ಫೀಟ್ ಬರ್ತಾ ಇದೆ. 13 by 15 ಫೀಟ್. ಸರ್ ಹಂಗೆ ಇದು ದೇವ್ರ ಮೂಲೆ ಇರೋದ್ರಿಂದ ಇಲ್ಲಿ ಪೂಜಾ ರೂಮ್ ಬಂದಿದೆ. ಓಕೆ. ಸೊ ಇದು ಕೂಡ ಟೀಕ್ ವುಡ್. ಇನ್ನೊಂಚೂರು ಗ್ಲಾಸ್ ವರ್ಕ್ ಪೆಂಡಿಂಗ್ ಅಲ್ಲಿ ಇದೆ ಅಲ್ವಾ? ಇದು ಗ್ಲಾಸ್ ಬರುತ್ತೆ. ಸರ್ ಇದು ದೇವ್ರ ಮನೆ ಎಷ್ಟು ಅಗಲ ಇರಬಹುದು? ಸರ್ ಇದು ಹಾರ್ಡ್ಲಿ 3x4 ಇದೆ ಸರ್. 3x4 ಕಟ್ಟೆ ಕಟ್ಕೊಡ್ತೀರಾ? ಹೌದೌದು ಸರ್, ನಮ್ಮ ಪ್ಯಾಕೇಜ್ ಅಲ್ಲಿ ಗ್ರಾನೈಟ್ ಅಲ್ಲೇ ಮಾಡ್ಕೊಡ್ತೀರಾ? ಹೌದು ಸರ್. 1ಗೆ 1.5 ಟೈಲ್ಸ್ ತಗೊಂಡಿದ್ದೀರಾ? ಎಸ್ ಸರ್. ಎಸ್ ಸರ್, ಗೋಲ್ಡನ್ ಬೀಡಿಂಗ್ ಹಾಕಿದ್ದೀರಾ ಜೊತೆಯಲ್ಲಿ? ಓಕೆ. ಇವಾಗ ಇಂಟೀರಿಯರ್ ನಡೀತಾ ಇದೆ. ಇಂಟೀರಿಯರ್ ವರ್ಕ್ ನಡೀತಾ ಇದೆ. ಇದು ಓಪನ್ ಕಿಚನ್? ಎಸ್ ಸರ್, ಇಲ್ಲಿ ಕಿಚನ್ ಬರುತ್ತೆ. ಸೊ ಎಷ್ಟಿರ್ಬೋದು ಕಿಚನ್ ಆಗಲ್ಲ ಇದು? ಸರ್ ಇದು ಆಲ್ಮೋಸ್ಟ್ ಆಲ್ 7 ಅಡಿಗೆ 9 ಅಡಿ ಬರುತ್ತೆ. 7 ಅಡಿಗೆ 9 ಅಡಿ ಬರ್ತಾ ಇದೆ. ಈ ಕಡೆ ಕೂಡ ಟೈಲ್ಸ್ ಹಾಕೊಟ್ಬಿಟ್ಟಿದ್ದೀರಾ? ಎಸ್ ಸರ್, ಅಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಇರುತ್ತೆ. ಓಕೆ. ಸೊ ಮೇಲ್ಗಡೆ ಲಾಫ್ಟ್ ಮಾಡ್ಕೊಟ್ಟಿದ್ದೀವಿ. ಎಲ್ ಸೈಜ್ ಲಾಫ್ಟ್ ಕೊಟ್ಟಿದ್ದೀರಾ? ಎಸ್ ಸರ್. ಸರ್ ಹಾಗೆ ಸರ್ ಇದು ಇಲ್ಲಿ ಮೇಲ್ಗಡೆ ಹಾಕಿರೋದು ಏನಿದು ಸರ್? ಇದು ಜೆಟ್ ಬ್ಲಾಕ್ ಅಂತ ಗ್ರಾನೈಟ್. ಜೆಟ್ ಬ್ಲಾಕ್ ಗ್ರಾನೈಟ್ ಆಯ್ತು ಸರ್. ಓಕೆ. ಸರ್ ಇದು ನಿಮ್ಮ ಇದ್ರಲ್ಲೇ ಬರುತ್ತೆ? ನಮ್ಮ ಪ್ಯಾಕೇಜ್ ಅಲ್ಲೇ ಬಂದಿರೋದು. ಸಿಂಕ್ ಇದು ಕೂಡ ಅಲ್ವಾ? ಪೌಟು ನಮ್ದ್ರಲ್ಲೇ ಬಂದಿರುತ್ತೆ. ಪೌಟು ನಿಮ್ಮಲ್ಲೇ ಬರುತ್ತೆ. ಅಕ್ವಾಗಾರ್ಡ್ ಪಾಯಿಂಟ್ ಬಂದಿರುತ್ತೆ. ಅಕ್ವಾಗಾರ್ಡ್ ಸ್ವಿಚ್ ಲೈಟ್ ಬಂದಿರುತ್ತೆ. ಆ ತರ ಇಲ್ಲಿ 2x2 ವಿಂಡೋ ಕೂಡ ಕೊಟ್ಟಿದ್ದೀರಾ? ಇದು 3x4 ಸರ್. 3x4 ವಿಂಡೋನ ಇದು? ವಿತ್ ಇದಕ್ಕೆ ಇದು ಕೂಡ ಕೊಟ್ಟು ಬಾರ್ಡರ್ ಹಾಕಿದ್ದೀರಾ? ಸೈಡ್ ಅಲ್ಲಿ ಒಂದು ಸಜ್ಜಾತ ಸಣ್ಣ ಚಿಕ್ಕದೊಂದು ಸೆಲ್ಫ್ ಕೂಡ ಮಾಡ್ಕೊಟ್ಟಿದ್ದೀರಾ? ಓಕೆ. ಸರ್ ಇದು ಇಲ್ಲೊಂದು ಯುಟಿಲಿಟಿ ಕೊಟ್ಟಿದ್ದೀವಿ. ಯುಟಿಲಿಟಿ ಜಾಗನ ಇದು? ಎಸ್ ಸರ್. ಫ್ಲಶ್ ಡೋರ್ ಅಲ್ವಾ ಇದು? ಎಸ್ ಸರ್, ಇದು ರೆಗ್ಯುಲರ್ ಸಾಲಿಡ್ ಫ್ಲಶ್ ಡೋರ್ ಇದು. ಓಕೆ. ಇಲ್ಲಿ ಟೈಲ್ಸ್, ಇಲ್ಲೂ ಕೂಡ ಟೈಲ್ಸ್ ಹಾಕೊಟ್ಬಿಟ್ಟಿದ್ದೀರಾ? ಹಾ ಸರ್, ಒಂದು ಸ್ವಲ್ಪ ಮೇಂಟೆನೆನ್ಸ್ ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿರುವಂತದ್ದು. ಸೈಡ್ ಅಲ್ಲಿ ಇದು ಕೊಟ್ಟು ಜಾಗ ಬಿಟ್ಟಿದ್ದೀರಾ ಒಂದು ಸ್ವಲ್ಪ? ಓಕೆ.
ಸೆಟ್ ಬ್ಯಾಕ್ ಬಿಟ್ಟಿದ್ರೆ ಎಲ್ಲ ಕಡೆ. ಎಸ್ ಸರ್. ಸೂಪರ್ ಸರ್. ಈಗ ಹಂಗೆ ಕಂಟಿನ್ಯೂ ಮಾಡ್ಬಿಡ. ಸರ್ ಮೀನ್ ವೈಲ್ ಹೋದ್ರೆ ಇದು 2 ಬೆಡ್ರೂಮ್ ಹೌಸ್ ಆಗಿರೋದ್ರಿಂದ ಇಲ್ಲಿ ನೀವು ಬಂದ್ರೆ ಇಲ್ಲೊಂದು ರೂಮ್ ಬರ್ತಾ ಇದೆ. ಸೆಕೆಂಡ್ ರೂಮ್ ಅಲ್ವಾ ಇದು? ಎಸ್ ಸರ್. ಸೊ ಇದು ಫ್ಲಶ್ ಡೋರ್ ಇದು? ಎಸ್ ಸರ್, ಸಾಲಿಡ್ ಫ್ಲಶ್ ಡೋರ್ ಸರ್. ಸೊ ಇದು ಯೂಶಲಿ ಎಷ್ಟಾಗುತ್ತೆ ಸರ್ ಈ ಡೋರ್ಗಳಿಗೆ? ಸರ್ ಇದು 160 rupees per square feet ಆಗುತ್ತೆ. 160 rupees per square feet. ಸೊ ಈ ರೂಮ್ ಎಷ್ಟಾಗಲ್ಲ ಇದೆ ಸರ್? ಇದು ಹಾರ್ಡ್ಲಿ 10x10 ಇದೆ ಸರ್. 10x10 ರೂಮ್ ಇದೆ. ಇಲ್ಲೇ ಇದು ಇದನ್ನೇ ಯೂಸ್ ಮಾಡಿರೋದು, ಗ್ರಾನೈಟ್ ಅನ್ನು ಯೂಸ್ ಸೇಮ್ ಗ್ರಾನೈಟ್ ನೇ ಕಂಟಿನ್ಯೂ ಮಾಡಿರೋದು. ಇದು ಕುಬೇರ್ ಮೂಲೆ ಆಗಿರೋದ್ರಿಂದ ಅಟ್ಯಾಚ್ ಟಾಯ್ಲೆಟ್ ಇದೆ. ಅಟ್ಯಾಚ್ ಟಾಯ್ಲೆಟ್. ಓ ಇಲ್ಲಿ ಆಂಟಿ ಸ್ಕಿಡ್. ಎಷ್ಟಿರ್ಬೋದು ಇಷ್ಟ ಟಾಯ್ಲೆಟ್ ಸೈಜ್? ಸರ್ ಇದು 1x1 ಆಕ್ಚುಲ್ ಆಗಿ. 1x1.5. ಸೊ ಸೈಜ್ ಟಾಯ್ಲೆಟ್ ಸೈಜ್ ಸರ್ ಇದು? ಟಾಯ್ಲೆಟ್ ಸೈಜ್ ಬಂದು 7x4 ಸರ್. 7x4 ಇದೆ. ಇಲ್ಲೂ ಕೂಡ ಶೆಲ್ಫ್ ಮಾಡಿದ್ದೀರಾ, ವಾಶ್ ಬೇಸಿನ್ ಇದೆ, ವಾಲ್ ಮಿಕ್ಸರ್ ಹಾಕಿದ್ದೀರಾ. ಸೊ ಯಾವ ಕಂಪನಿ ವಾಲ್ ಮಿಕ್ಸರ್ ಹಾಕಿರೋದು? ಸೆರಾ ಬ್ರ್ಯಾಂಡ್ ಇದೆ ಸರ್. ಓಕೆ. ಇದು 1 piece ಕಮೋಡ್ ಹಾಕಿದ್ದೀರಾ? ಎಸ್ ಸರ್. ಓಕೆ. ಇದು ಗೀಸರ್ ಪಾಯಿಂಟ್ ಸರ್? ಎಸ್ ಸರ್, ಆಂಗುಲರ್ ಸ್ಟಾಪ್ ಕಾಕ್ ಅಂತ ಕರಿತೀವಿ, ಗೀಸರ್ ಪಾಯಿಂಟ್. ಓಕೆ ಫೈನ್ ಸರ್. ಇಲ್ಲಿ ಇದು ವಾಟರ್ ಪ್ರೂಫ್ ಡೋರಾ ಸರ್ ಇದು? ಸರ್ ಇದು ಸಾಲಿಡ್ ಫ್ಲಶ್ ಡೋರ್ ಸರ್. ಓಕೆ 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 ಸರಿ ಸರ್. ಇಲ್ಲಿ ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋ ಮಾಡಿದ್ದೀರಾ? ಎಸ್ ಸರ್. ಒಂದು ಚಿಕ್ಕದು ಒಂದು ದೊಡ್ಡದು. ಓಕೆ ಸರ್. ಹಂಗೆ ನೆಕ್ಸ್ಟ್ ಹೋಗ್ಬಿಡೋಣ. ಎಸ್ ಸರ್. ನೆಕ್ಸ್ಟ್ ಆಕ್ಚುಲ್ ಆಗಿ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಬಂದಿದೆ. ಓಕೆ. ಇಲ್ಲಿ ಫಸ್ಟ್ ಇಲ್ಲಿ ಮೇಲ್ಗಡೆ ಸ್ವಲ್ಪ ಇದು ಮಾಡ್ಬಿಡಿ ಸರ್. ಅಂದ್ರೆ 2 ಟಾಯ್ಲೆಟ್ ಇಲ್ಲಿ ಹಿಂದೆ ಮುಂದೆ ಬಂದಿರೋದ್ರಿಂದ ಸ್ಟೋರೇಜ್ ತರ ಒಂದು ಮಾಡಿರೋದು. ಸೊ ಇಲ್ಲೂ ಒಂದು ಟಾಯ್ಲೆಟ್ ಬರುತ್ತೆ. ಫಸ್ಟ್ ಇಲ್ಲೊಂದು ಇದು ಕೊಟ್ಟಿದ್ದೀರಾ ಅಲ್ವಾ? ವಾಶ್ ಬೇಸಿನ್, ಕಾಮನ್ ವಾಶ್ ಬೇಸಿನ್. ಇಲ್ಲಿ ಇನ್ನೊಂದು ಟಾಯ್ಲೆಟ್ ಬಂದಿದೆ. ಇದು 7x4 ಇದೆ ಸರ್. 7x4 ಏನಾ ಇದು? ಎಸ್ ಸರ್. ಓಕೆ. ಇದು ಇಲ್ಲಿಗೆ ಎಂಡ್ ಆಗ್ಬಿಡುತ್ತೆ. ಇದ್ರ ಮೇಲ್ಗಡೆ ಸ್ಟೋರೇಜ್ ಯೂನಿಟ್ ಬರುತ್ತೆ. ಸೊ ಕಂಪ್ಲೀಟ್ ಟೈಲ್ಸ್ ಬರುತ್ತೆ ನಮಗೆ. ಈ ಮಧ್ಯದಲ್ಲಿ ಕಲ್ಲ ಕೊಟ್ಟಿದ್ದೀರಲ್ವಾ? ಎಸ್ ಸರ್. ಅದು ರಿಕ್ವೈರ್ಮೆಂಟ್ ಪ್ರಕಾರ ಒಂದಿಷ್ಟು ಜನ ಓನರ್ ಬೇಕು ಅಂತಾರೆ, ಸೊ ಅವರಿಗೆ ಹಾಕೊಡ್ತೀರಾ. ಓಕೆ. ಇಲ್ಲಿ ಇನ್ನೊಂದು ರೂಮ್ ಬರುತ್ತೆ, ಗೆಸ್ಟ್ ರೂಮ್ ಅಥವಾ ಸ್ಟಡಿ ರೂಮ್ ಅಂತ ಕರಿಬಹುದು. ಸೊ ಇಲ್ಲೂ ಕೂಡ ಫ್ಲಶ್ ಡೋರ್ ಅಲ್ವಾ ಇದು? ಎಸ್ ಸರ್. ಎಸ್ ಸರ್. ಓಕೆ. ಸೊ ಇದು ಆಲ್ಮೋಸ್ಟ್ ಆಲ್ ಇದು 11x11 ಬಂದಿದೆ ಸರ್. 11x11 ಇದು? ಎಸ್ ಸರ್. ಓಕೆ ಸರ್. ಇದು ಗ್ರಾನೈಟ್ ಎಷ್ಟಾಗುತ್ತೆ ಈ ಕೆಳಗಡೆ ಹಾಕಿದ್ದಿರಲ್ಲ ಇದು? ಚಿತ್ತೂರ್ ಪಿಂಕು ವಿತೌಟ್ GST ಆಲ್ಮೋಸ್ಟ್ ಆಲ್ 65 to 70 rupees ರೇಂಜ್ ಅಲ್ಲಿ. 65 to 70 ಬರುತ್ತಲ್ವಾ ಇದು? ಎಸ್ ಸರ್. ಎಸ್ ಸರ್. ಓಕೆ. ಇದಕ್ಕೂ ವೆಂಟಿಲೇಷನ್ ಇದೆ, ಕ್ರಾಸ್ ಸಜ್ಜಾ ಕೂಡ ಕೊಟ್ಟಿದ್ದೀರಾ ಅಲ್ವಾ? ಅದು ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಹೋಗುತ್ತೆ. ಓಕೆ. ಕಂಟಿನ್ಯೂ ಮಾಡೋಣ ಇವಾಗ. ಮೇಲೆ ಹೋಗ್ಬಿಡೋಣ ಸರ್. ಈಗ ಮೇಲೆ ಹೋಗ್ಬಿಡೋಣ. ಇನ್ನ ಫಸ್ಟ್ ಫ್ಲೋರ್ ಅಲ್ಲಿ ಸರ್ ಇದು ಅಗಲ ಎಷ್ಟು ಬಂದಿದೆ ಇಲ್ಲಿ? ಸರ್ ಇದು 3 ಅಡಿ ಕ್ಲಿಯರ್ ಬಂದಿದೆ. 3 ಅಡಿ ಕ್ಲಿಯರ್ ಬಂದಿದೆ ವಿತ್ ಸ್ಟಾಪ್. ಇಲ್ಲಿ MS ಇದು ತಗೊಂಡಿದ್ರಲ್ಲ, ಎರಡೂ ಕಡೆ ತಗೊಂಡ್ಬಿಟ್ಟಿದ್ದೀರಾ? ಹೌದು ಸರ್. ವೆಂಟಿಲೇಷನ್ ಒಳ್ಳೆ ವೆಂಟಿಲೇಷನ್ ಬರುತ್ತೆ. ಮೇಲ್ಗಡೆ ಇದು ಹಿಂಗೆ ಕಂಟಿನ್ಯೂ ಆಗಿದೆ ಅಲ್ವಾ ಮೇಲೆ? ಎಸ್ ಸರ್. ಇದು CNC ಕಟಿಂಗ್ ನಾವು ಅವಾಗಲೇ ಡಿಸ್ಕಷನ್ ಮಾಡಿದ್ವಲ್ಲ, ಎಲಿವೇಷನ್ ಅಲ್ಲಿ ನೋಡಿದ್ವಲ್ಲ. MS ಇದು ಕೊಟ್ಟಿದ್ದೀರಾ? ಎಸ್ ಸರ್. ಇದು ಮೀಡಿಯಂ ಪ್ಯಾಕೇಜ್ ಆಗಿರೋದ್ರಿಂದ MS ರೇಲಿಂಗ್ ಬಂದಿದೆ. ಸೊ ಇಲ್ಲಿ 1 BHK 2 ಮನೆ ಬಂದಿದೆ. 1 BHK 2 ಮನೆ ಬಂದಿದೆ. ಎಸ್ ಸರ್. ಇದು ಡೋರ್ ತೋರಿಸ್ತೀವಿ ಫಸ್ಟ್. ಸರ್ ಇದು ಟೀ ಕುಡ್ಡೆ ಕೊಟ್ಟಿರೋದು, ಬಟ್ ಬಜೆಟ್ ಕೊಟ್ಟಿರ್ತೀವಿ. ಸೊ ಒಂದು ಫ್ಲೋರಿಗೆ ಒಂದು ಟೀ ಕುಡ್ ನಮ್ದಿರುತ್ತೆ. ಸೊ ಇನ್ನೊಂದು ಟೀ ಕುಡ್ ಅವ್ರು ಕೊಡ್ಸಿರ್ತಾರೆ. ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು. ವಿತ್ ಆಂಟಿಕ್ ಇದೆಲ್ಲ ಕೊಟ್ಟಿದ್ದಾರೆ. ಹ್ಯಾಂಡಲ್ ಬಂದಿರುತ್ತೆ. ತುಂಬಾ ಚೆನ್ನಾಗಿದೆ. ಸೊ ಇದು ಹಾಲ್ ಎಷ್ಟಿದೆ ಸರ್ ಇದು? ಸರ್ ಇದು ಆಲ್ಮೋಸ್ಟ್ ಆಲ್ 11x15 ಬರ್ತಾ ಇದೆ. 11x15 ಅಲ್ವಾ ಇದು? ಎಸ್ ಸರ್. ದೊಡ್ಡ ವಿಂಡೋ ಕೂಡ ಕೊಟ್ಟಿದ್ದೀರಾ ಇಲ್ಲಿ? ಎಸ್ ಸರ್. ಇದು ವೆಂಟಿಲೇಷನ್ ಪರ್ಪಸ್ ಇದು ಕೊಟ್ಟಿರೋದು. ಓಕೆ ಸರಿ ಸರ್. ಸೊ ಇಲ್ಲಿ ಒಂದು ಓಪನ್ ಕಿಚನ್ ಇದೆ. ಸರ್ ಕಿಚನ್ ಎಷ್ಟು ಬರ್ಬೋದು ಇದು ಆಕ್ಚುಲಿ ಸೈಜ್ ಇದು? ಸರ್ ಇದು ಆಲ್ಮೋಸ್ಟ್ ಆಲ್ 8x8 ಬಂದಿದೆ ಸರ್. 8x8 ಬರುತ್ತೆ. 8x8 ಬಂದಿದೆ. ಸೊ ಇದು ಮೇಲ್ಗಡೆ ಇದು ಜೆಟ್ ಬ್ಲಾಕ್ ಅಂತ ಗ್ರಾನೈಟ್. ಜೆಟ್ ಬ್ಲಾಕ್ ಅಂತ ಗ್ರಾನೈಟ್ ಹಾಕೊಟ್ಟಿರ್ತೀರಿ. ಇಷ್ಟು 40 mm ಅಲ್ವಾ ಇದು ಆಕ್ಚುಲಿ? 32 mm ಇದು? ಎಸ್ ಸರ್. ಸೊ ಇಲ್ಲಿ ಇದು ಕೊಟ್ಟಿದ್ದೀರಾ. ಹಾಗೆ ಒಂದು L ಶೇಪ್ ಇದು ಕೊಟ್ಟಿದ್ದೀರಾ? ಸಜ್ಜಾ ಕೊಟ್ಟಿದ್ದೀವಿ. ಸಜ್ಜಾ ಕೊಟ್ಟಿದ್ದೀರಾ. 3x4 ಸರ್. 3x4 ವಿಂಡೋ ಅಲ್ವಾ ಇದು? ಎಸ್ ಸರ್. ಓಕೆ. ಸೊ ಇದು ಇವಾಗ ಬೇರೆ ಎಲ್ಲ ಮಟೀರಿಯಲ್ ಬರುತ್ತೆ, ಅದು ಕೊಡ್ತೀರಾ? ಅಂದ್ರೆ ನಾವು ಒಂದು ಸಿಂಕಿಗೆ ಪ್ಯಾಕೇಜ್ ವೈಸ್ 3000 4000 5000 ಅಂತ ಕೊಟ್ಟಿರ್ತೀವಿ. ಈಗ ಇದು 4000 rupees ಸಿಂಕ್ ಮೀಡಿಯಂ ಪ್ಯಾಕೇಜ್ ಹೋಗಿರೋದ್ರಿಂದ. ಸೊ ಈಗ ಗ್ರಾನೈಟ್ ತಗೋಬಹುದು, ಫೈಬರ್ ತಗೋಬಹುದು, SS ತಗೋಬಹುದು. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೋಬಹುದು. ಆ ಪ್ರೈಸ್ ಅಲ್ಲಿ ಯಾವ್ದು ಬೇಕೋ ಅದನ್ನ ಇದು ಮಾಡಿ. ಇದು ಒಂದು ಚಿಕ್ಕದಾಗಿ ಯುಟಿಲಿಟಿ, ಚಿಕ್ಕ ಯುಟಿಲಿಟಿ ಮಾಡ್ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಅಲ್ವಾ? ಇದು ವಾಷಿಂಗ್ ಮಷಿನ್ಗೆ ಅದಕ್ಕೆ ಹೆಲ್ಪ್ ಆಗಿ ಮಾಡಿದ್ದಾರೆ. ಪಾತ್ರೆ ಎಲ್ಲ ಉಜ್ಜಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ಆಕ್ಚುಲಿ. ಇದು ಕೆಳಗಡೆ ಯೂಸ್ ಮಾಡ್ದಂಗೆ ಸಾಲಿಡ್ ವುಡ್ ಡೋರ್ ಅನ್ನ ಯೂಸ್ ಮಾಡಿದ್ದೀರಾ. ಇದು ಒಂದು ಬೆಡ್ರೂಮ್ ಮನೆ ಇರೋದ್ರಿಂದ ಸ್ವಲ್ಪ ಈ ಬೆಡ್ರೂಮ್ ದೊಡ್ಡದಾಗಿ ಮಾಡಿದೀವಿ. ಇದು ಎಷ್ಟು ದೊಡ್ಡ ಬೆಡ್ರೂಮ್? ತುಂಬಾ ದೊಡ್ಡದಾಗಿದೆ. ಆಲ್ಮೋಸ್ಟ್ ಆಲ್ 12x14 ಇದೆ ಸರ್. 12x14 ಅಲ್ವಾ ಇದು? ಕ್ಲಿಯರ್ ಕೊಟ್ಟಿದೆ. ಸೇಮ್ ಕೆಳಗಡೆ ಹಾಕಿರುವಂತ ಇಲ್ಲೂ ಚಿತ್ತೂರು ಗ್ರಾನೈಟ್ ನೇ ಹಾಕಿರೋದು. ಸೇಮ್ ಅದೇ ಚಿತ್ತೂರು ಪಿಂಕ್ ವಿತ್ ಕ್ರಾಸ್ ವೆಂಟಿಲೇಷನ್ ಗೆ 2 ವಿಂಡೋ ಕೊಟ್ಟಿರೋದು. ಒಂದು ಚಿಕ್ಕದೊಂದು ಒಂದು ದೊಡ್ಡದೊಂದು ವೆಂಟಿಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಎಸ್ ಸರ್. ಮೇಲ್ಗಡೆ ಒಂದು ಸಜ್ಜಾ ಬಂದ್ಬಿಡುತ್ತಲ್ವಾ? ಎಸ್ ಸರ್. ಕಂಪ್ಲೀಟ್ ವಾರ್ಡ್ರೋಬ್ ಮಾಡ್ಕೊಬಹುದು ಇಲ್ಲಿ. ಅದು ಡಿಪೆಂಡ್ ಸರ್. ಇವಾಗ ಒಂದಿಷ್ಟು ಮಾಡರ್ನ್ ಹೌಸಸ್ ಅಲ್ಲಿ ಸಜ್ಜಾ ಬೇಡ ಅಂತ ಹೇಳ್ತಾರೆ. ಹೌದು, ಡಿಸ್ಟರ್ಬ್ ಆಗುತ್ತೆ ಅಂತ. ಎಷ್ಟು ಜನ ಬೇಕು ಅಂದಲೇ ಬೇಕು ಅಂತ ಡಿಪೆಂಡ್ಸ್. ಅದು ಮುಂಚೆನೇ ಡಿಸ್ಕಷನ್ ಆಗಿರುತ್ತೆ. ಇನ್ನು ಈ ಮನೆಗೆ ಒಂದು ಟಾಯ್ಲೆಟ್ ಬಂದಿದೆ. ಓಕೆ. ಇಲ್ಲೊಂದು ವಾಶ್ ಬೇಸಿನ್, ಕಾಮನ್ ವಾಶ್ ಬೇಸಿನ್ ಕೊಟ್ಟಿದ್ದೀರಾ? ವಾಶ್ ಬೇಸಿನ್ ಇದೆ.
ಇಲ್ಲಿ ಟಾಯ್ಲೆಟ್ ಫಿಟ್ಟಿಂಗ್ಸ್. ಟಾಯ್ಲೆಟ್ ದೊಡ್ಡದಾಗಿದೆ. ಎಷ್ಟು ಸೈಜ್ ಸರ್ ಇದು ಆ್ಯಕ್ಚುಲಿ? ಸರ್ ಇದು ಆಲ್ಮೋಸ್ಟ್ 4.5 by 6.5 ಅಂದರೆ 7 feet ಬರುತ್ತೆ. 7 feet ಬರುತ್ತೆ ವಿತ್ ಸಿಂಗಲ್ ಪೀಸ್ ಬರುತ್ತೆ. ಸಿಂಗಲ್ ಪೀಸ್ ಕಮೋಡು, ಮಧ್ಯದಲ್ಲಿ ಕಲ್ಲು ಹಾಕೊಟ್ಟಿದ್ದೀವಿ ಸರ್. ಅದು ವಾಲ್ ಮಿಕ್ಸರು, ಸಿರಾದೆ ಶವರ್ ಇರುತ್ತೆ. ಅವರು ಇಲ್ಲೊಂದು ಶೆಲ್ಫ್ ಬರಲೇಬೇಕು ಅಲ್ವಾ? ಇನ್ನು ಗ್ರಾನೈಟ್ ಬೀಡಿಂಗ್ ಮಾಡಿಬಿಟ್ಟು ವೆಂಟಿಲೇಟರ್ ಗ್ರಾನೈಟ್ ಥರ ಗ್ರಾನೈಟ್ ಬಿಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕ, ಮಾಡಿಸ್ಕೊಬೋದು ನೀವು. ಓಕೆ ಸರ್, ಇದೆಲ್ಲ ಎಷ್ಟು ರೇಟ್ ಆಗುತ್ತೆ ಈ ಟೈಲ್ಸ್? ಸರ್ ಇದೆಲ್ಲ 35 ರೂಪೀಸಿಗೆ ಬಂದಿರೋದು. 35 ರೂಪೀಸ್ ಆಗುತ್ತೆ ಸರ್. ನೆಕ್ಸ್ಟ್ ಮನೆಗೆ ಹೋಗ್ಬಿಡೋಣ ಇವಾಗ. ಎಸ್ ಸರ್, ಇದು ಒಂದು ಮನೆ, ಇದ್ರ ಹಿಂಭಾಗದಲ್ಲಿ ಇನ್ನೊಂದು ಮನೆ, ಇಲ್ಲಿ ಇನ್ನೊಂದು ಮನೆ ಬರುತ್ತೆ. ಹಾಂ. ಇಲ್ಲಿ ಏನು ಡೋರ್ ಯೂಸ್ ಮಾಡಿರೋದು ಇದು? ಸರ್ ಸೇಮ್ ಇದು ಟೀ ಕುಡ್ಡೆ ಮಾಡಿರೋದು. ಬಟ್ ಇದು ಆ್ಯಡ್ ಆನ್ ಅಲ್ವಾ? ಇದೆ ಆ್ಯಡ್ ಆನ್ ಅಲ್ಲಿ ಬಂದಿರುತ್ತೆ. ಸೊ ಮುಂಚೆನೇ ಎಲ್ಲ ಡಿಸ್ಕಷನ್ಗಳಾಗಿರುತ್ತೆ. ಓಕೆ ಸರಿ, ಅದ್ರ ಪ್ರಕಾರ ಹೋಗೋದಿರುತ್ತೆ. ಓಕೆ, ಸೊ ಇದು ಕೂಡ ದೊಡ್ಡದಾಗಿ ಹಾಲ್ ಬಂದಿದೆ. ಇದು ಒಂದು ಹಾಲ್ ಬರುತ್ತೆ. ಹಾಂ. ಓಕೆ, ಈ ಥರ ಆಲ್ಮೋಸ್ಟ್ 14 by 15 ಸ್ಕ್ವೇರ್ ಫೀಟ್ ಅಷ್ಟು ಇಲ್ಲಿ ಹಾಲ್ ಸಿಗ್ತಾ ಇದೆ. ಓಕೆ, ಇಲ್ಲಿ ಕ್ರಾಸ್ ವೆಂಟಿಲೇಷನ್ 2 ವಿಂಡೋಸ್ ಬಂದಿದೆ. 2 ವಿಂಡೋಸ್ ಕ್ರಾಸ್ ವೆಂಟಿಲೇಷನ್, ದೊಡ್ಡದೊಂದು ಚಿಕ್ಕದೊಂದು ಕೊಟ್ಬಿಟ್ಟಿದ್ದೀರಾ? ಎಸ್ ಸರ್. ಎಲ್ಲ ಕಡೆ UPVC ವಿಂಡೋನೇ ಅಲ್ವಾ? ಎಸ್ ಸರ್, 100% UPVC ವಿಂಡೋ. ಸೊ ಇದು ಕಿಚನ್ ಎಷ್ಟು ಇರ್ಬೋದು ಸರ್? ಇದು ಸೈಜ್ 8 by 8 ಸರ್. 8 by 8 ವಿತ್ ಪ್ರಾಪರ್ ಆಗಿ ಕಿಚನ್. ಎಲ್ಲ ಕಡೆನೂ ಕೂಡ ಇದು ಟೈಲ್ಸ್ ಹಾಕ್ಬಿಟ್ಟಿದ್ದೀರಲ್ವಾ? ಆ ಕಡೆನೂ ಬರುತ್ತೆ, ಈ ಕಡೆನೂ ಬರುತ್ತೆ. ರಿಕ್ವೈರ್ಮೆಂಟ್ ಪ್ರಕಾರ ಹೋಗುತ್ತೆ. ಡಿಸೈನ್ ಎಲ್ಲ ಅವ್ರದ್ದು ಮೇಲೆ ಗಡೆ ಇರುತ್ತೆ. ಎಲ್ ಶೇಪ್ ಸಜ್ಜ, ಜೊತೆಲಿ 2 ಶೆಲ್ಫು, ಜೊತೆಲಿ ಒಂದು 3x4 ವಿಂಡೋ, ಹಾಗೆ ನಿಮ್ದು ಜೆಟ್ ಬ್ಲ್ಯಾಕ್ದು ಇದು ಗ್ರಾನೈಟ್ ವಿತ್ ಇಲ್ಲಿ ಸೇಮ್ ಈ ಸೈಡು ಬ್ಯಾಕ್ ಸೈಡು ಯುಟಿಲಿಟಿ ಇಲ್ಲಿ ಯುಟಿಲಿಟಿ ಕೊಡ್ತಾ ಇದ್ದೀರಾ. ಓಕೆ, ಆ್ಯಸ್ ಇಟ್ ಈಸ್ ಮಾಡಿರುವಂಥದ್ದು. ಓಕೆ, ಸೂಪರ್ ಸರ್ ಇದು. ಓಕೆ ಸರ್, ಇಲ್ಲಿ ಗ್ರಿಲ್ ಬೇಕಂದ್ರೆ ಅದು ಇವರಿಗೆ ಇದೆ, ಅವ್ರದ್ದು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಯಾವಾಗ ಹೇಳ್ತಾರೆ ಬೇಕಂದ್ರೆ ಆ ಟೈಮಲ್ಲಿ ಗ್ರಿಲ್ ಅನ್ನು ಹಾಕೊಬಹುದು. ಒಂದು ಇದು ಫ್ಲಶ್ ಡೋರ್ ಕೂಡ ಕೊಟ್ಟಿದ್ದೀರಾ? ಎಸ್ ಸರ್. ಓಕೆ, ಸೇಮ್ ಮೀನ್ ವೈಲ್ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಬಂದಿದೆ. ಸರ್ ಇದು ಎಷ್ಟಾಗಲ ಇರ್ಬೋದು ಕಾಮನ್? ಸರ್ ಇದು 4 by 7 ಸರ್. ಓಕೆ, ಒಂದು ವಾಶ್ ಬೇಸಿನ್ನು, ಜೊತೆಲಿ ಸೆರಾಮಿಕ್ ಮಿಕ್ಸರು, ಶವರು, ಸೆಲ್ಫು, ಹಾಗೆ ಒಂದು ಸಿಂಗಲ್ ಪೀಸ್ ಕಮೋಡು. ಓಕೆ, ಒಂದು ವೆಂಟಿಲೇಟರ್, ಇಲ್ಲೊಂದು ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದೀರಾ. ಓಕೆ, ಎಲ್ಲ 35 ರೂಪೀಸ್ ಅಲ್ವಾ ಇದು ಅರೌಂಡ್ ಪ್ರೈಸ್? ಎಲ್ಲ 35 ರೂಪೀಸ್. ಓಕೆ, ಸೇಮ್ ಇಲ್ಲಿ ಒಂದು ಬೆಡ್ರೂಮ್ ಬರ್ತಾ ಇದೆ. ಹಾಂ ಸರ್, ಸೈಜ್ ಏನಿರ್ಬೋದು? ಸ್ವಲ್ಪ ಇದು ಚಿಕ್ಕದಾಗುತ್ತೆ ಸರ್. ಇದು 12 by 12 ಇದೆ ಸರ್. 12 by 12 ಇದೆ. 12 by 11 ಇದೆ. ಇದು ವಿಂಡೋ ದೊಡ್ಡದು ಕೊಟ್ಟಿದ್ದೀರಾ ಅಂದರೆ? ಹಾಂ ಸರ್. ಸೂಪರ್ ಆಗಿದೆ ಸರ್ ಇದು. ಓಕೆ, ಸಜ್ಜ ಆ್ಯಸ್ ಯೂಶುವಲ್. ಓಕೆ, ಸೊ ಪೇಂಟಿಂಗ್ ಎಲ್ಲ ನಿಮ್ಮದೇ ಅಲ್ಲ? ಎಸ್ ಸರ್, 100% ಸರ್. ಇಲ್ಲಿ ಮೇಲ್ಗಡೆ ಲೈಟ್ ಫಿಕ್ಸ್ ಮಾಡಿರೋದು ಯಾರು ಸರ್ ಇದು? ಸರ್ ಇಲ್ಲ, ಅದು ಕಸ್ಟಮರ್ಗಳು ಸ್ಪಾಟ್ ಲೈಟ್ ಯಾವ ತರ ತಗೊಂಡ್ಬರ್ತಾರೆ ಅದ್ರ ಮೇಲ್ಗಡೆ ಫಿಟ್ಟಿಂಗ್ಸ್ ಅವ್ರದೇ ಇರುತ್ತೆ. ಅಂದ್ರೆ ಫ್ಯಾನ್ ಅವ್ರದೇ ಇರುತ್ತೆ. ಓಕೆ, ಫಿಟ್ಟಿಂಗ್ಸ್ ಎಲ್ಲ ಅವರು ಇದ್ರಲ್ಲಿ ಬಂದ್ಬಿಡುತ್ತೆ. ಹೌದು ಸರ್. ಹಂಗೆ ಟೆರೆಸ್ಗೆ ಹೋಗ್ಬಿಡೋಣ ಇವಾಗ. ವಿಂಡೋ ಅಲ್ವಾ ಇದು? ಎಸ್ ಸರ್. ಇಲ್ಲಿ MS ಫ್ಯಾಬ್ರಿಕೇಶನ್ ಮಾಡಿರುವಂಥದ್ದು. ಸೇಮ್ ಇಲ್ಲಿ ಡ್ಯುಯಲ್ ಗ್ರಾನೈಟೇ ಯೂಸ್ ಮಾಡಿರೋದು. ಇಲ್ಲಿ ಕೆಳಗಡೆ ಪಿಂಕ್ ಇದೆ, ಇಲ್ಲಿ ನಾರ್ಮಲ್ ಸ್ಟೀಲ್ ಗ್ರೇ ಇದೆ. ಸ್ಟೀಲ್ ಗ್ರೇ ಅಲ್ವಾ? ನಮ್ದು ಲೈಟ್ ಚಾಂಫರಿಂಗ್ ಮಾಡಿ 3 ಗ್ರಿಪ್ಪರ್ ಲೈನ್ ಹಾಕಿರ್ತೀರಾ. ಯೂಶುವಲಿ ಇಲ್ಲಿ ಮಳೆ ಬೀಳೋದ್ರಿಂದ ಸ್ಲಿಪ್ಪರಿ ಇರುತ್ತೆ. 100%. CNC ಇಲ್ಲೇ ಕಂಟಿನ್ಯೂ ಆಗಿದೆ ಕೆಳಗಡೆ. ಸರ್, ಫ್ರಂಟ್ ಎಲಿವೇಶನ್. ಸರ್ ಇದು ಆಕ್ಚುಲಿ ಆಡ್ ಆನ್ ಅಥವಾ ನಿಮ್ಗೆ ಬರುತ್ತಾ ಈ ತರನೇನ? ಸರ್ ಅದು ಆಡ್ ಆನ್ ಸರ್ ಆಕ್ಚುಲ್ ಆಗಿ. ಓಕೆ, ಬೇಕಂದ್ರೆ ಹಾಕೊಬೇಕಾಗತ್ತೆ, ಹೇಳ್ಬಿಟ್ಟು ಹಾಕೊಬೇಕು ಅಲ್ವಾ? ಎಸ್ ಸರ್. ಓಕೆ, ಎಲ್ಲ ಕಡೆ 3 ಅಡಿ ಅಗಲನ ಎಷ್ಟು ಸರ್ ಇದು? 3 ಅಡಿ 3 ಅಡಿ ಇದೆ. 3 ಅಡಿ ಅಗಲ ಇದೆ. ಓಕೆ, ಇಲ್ಲಿ ನಾಳೆ ಫ್ಯೂಚರ್ ಎಕ್ಸ್ಟೆನ್ಷನ್ಗೆ ಡಮ್ಮಿ ಕಾಂಕ್ರೀಟ್ ಹಾಕ್ಬಿಟ್ಟು ಹಂಗೆ ಬಿಟ್ಟಿರ್ತೀವಿ. ನಾಳೆ ಫ್ಯೂಚರ್ ಅವ್ರ ಏನೋ ಇನ್ನೊಂದು ಫ್ಲೋರ್ ಮನೆ ಕಟ್ತೀನಿ ಅಂದ್ರೆ ಈ ಕಾಂಕ್ರೀಟ್ ನ ಒಡೆದ್ಬಿಟ್ಟು ಮತ್ತೆ ಕ್ಯಾಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸರ್ ಎಷ್ಟು ಕಾಲಮ್ಗಳು ಬಂದಿರಬಹುದು? ಸ್ವಲ್ಪ ಟೆಕ್ನಿಕಲ್. ಆಲ್ಮೋಸ್ಟ್ 30-40 ಸೈಟಿಗೆ ರೆಗ್ಯುಲರ್ 12 ಪಿಲ್ಲರ್ ಬೇಕೇ ಬೇಕು. 12 ಪಿಲ್ಲರ್ ಬಂದಿರುತ್ತೆ. 12 ಪಿಲ್ಲರ್ ಬಂದಿರುತ್ತೆ. ಓಕೆ, ಒಂದಿಷ್ಟು ಮರ್ಜ್ ಆಗಿರುತ್ತೆ, ಒಂದಿಷ್ಟು ವಿಸಿಬಿಲಿಟಿ ಇರುತ್ತೆ. ಸೇಮ್ ಇಲ್ಲಿ ಟ್ಯಾಂಕಿಗೆ ಒಂದು ಇದು ಬಂದಿದೆ, MS ಸಪೋರ್ಟ್ ಬಂದಿದೆ. ಓ, ಇದು ನಿಮ್ಮ ಕಡೆಯಿಂದನೇ ಅಲ್ವಾ ಇದು? ಹೌದು ಸರ್, ಹೌದು. ಸೊ ಟ್ಯಾಂಕ್ 2000 ಲೀಟರ್ ಇದು? ಇಲ್ಲ ಸರ್, ಇದು 2000 ಲೀಟರ್ದು ಒಂದೇ ಟ್ಯಾಂಕ್ ಇತ್ತು. ಒಂದೇ ಟ್ಯಾಂಕ್ ಕೊಟ್ಬಿಟ್ಟಿದ್ದೀರಾ? ನಿಮ್ಮ ಕಡೆಯಿಂದನೇ ಅಲ್ವಾ ಇದು? ಹೌದು ಸರ್, ಹೌದು. ಓಕೆ, ನಿಮ್ಮ ಕಡೆಯಿಂದ 2000 ಲೀಟರ್ ಇರುತ್ತಾ 1000 ಲೀಟರ್ ಇರುತ್ತೆ ಸರ್? ಅಂದ್ರೆ ಮುಂಚೆನೇ ಡಿಸ್ಕಷನ್ ಆಗಿರುತ್ತೆ, ಅದು ಫ್ಲೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೇಮ್ ಇಲ್ಲಿ ಒಂದು ಬಟ್ಟೆ ಒಗೆಯೋ ಕಲ್ಲು. ಸರ್ ಇಲ್ಲಿ ಯೂಸ್ ಮಾಡಿದಂಥ ಪೈಪ್ಲೆಲ್ಲ ಯಾವ್ದಿದೆ ಸರ್? ಇದು ಆಶೀರ್ವಾದ ಫ್ಲೋ ಗಾರ್ಡ್ ಅಲ್ವಾ ಇದು? ಎಸ್ ಸರ್. ಓಕೆ, ಇದು ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ಸರ್. ಇದು ಸ್ವಲ್ಪ ಹೈಟ್ ಮಾಡಿಬಿಟ್ಟು ಸೃಷ್ಟಿಗೆ ನೋಡ್ಬೋದು, ಕೆಲವೊಬ್ರದ್ದು ಚಿಕ್ಕದಿರುತ್ತೆ, ಇಲ್ಲಿ ಒಂದು ಸ್ಟೆಪ್ ಮಾಡಿಬಿಟ್ಟು ಹೈಟ್ ಮಾಡಿದ್ದಾರೆ, ಸ್ಲೋಪ್ ಮಾಡಕ್ಕೆ ಕುತ್ಕೊಂಡು ಬಟ್ಟೆ ತೊಳೆಯೋ ತರ ಮಾಡ್ಕೊಂಡಿದ್ದೀರಾ. ಓಕೆ, ಇಲ್ಲೊಂದು ಟ್ಯಾಪ್ ಹಂಗೆ ಡೈರೆಕ್ಟ್ ಆಗಿ ಹಾಕೊಟ್ಬಿಟ್ಟಿದ್ದೀರಾ ಅಲ್ವಾ? ಸೂಪರ್ ಸರ್. ವಾಟರ್ ಪ್ರೂಫಿಂಗ್ ಆಗಿರುತ್ತೆ. ಇದು ಕಂಪ್ಲೀಟ್ ವಾಟರ್ ಪ್ರೂಫಿಂಗ್ ಆಗಿರುತ್ತೆ ಅಲ್ವಾ ಇದು? ಎಸ್ ಸರ್. ಜೊತೆಲಿ T ಆಂಗಲ್ ಕೂಡ ಕೊಡ್ತಾ ಇದ್ದೀರಾ? ಎಸ್ ಸರ್. ಒಂದು T ಆಂಗಲ್ ನಿಮ್ಮ ಕಡೆಯಿಂದ, ಇನ್ನ ಎಕ್ಸ್ಟ್ರಾ ಬೇಕಂದ್ರೆ ಹಾಕೊಡ್ತಾರಲ್ವಾ? 2 T ಆಂಗಲ್ ನಮ್ಮ ಕಡೆಯಿಂದ. ಅದೇ ಒಂದು ಫೇರ್ ನಿಮ್ಮ ಕಡೆಯಿಂದ, ಎಕ್ಸ್ಟ್ರಾ ಬೇಕಂದ್ರೆ ಹಾಕೊಡ್ತೀರಾ, ಆಡ್ ಆನ್ ಆಗುತ್ತೆ.